ನಮಸ್ತೆ ವೀಕ್ಷಕರೇ, ವಿರಾಟ್ ನ್ಯೂಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸಮೀಕ್ಷೆಯಲ್ಲಿ ಕರ್ನಾಟಕ ಕಾಂಗ್ರೆಸ್ಗೆ ಭಾರಿ ಆಘಾತವನ್ನೇ ಕೊಟ್ಟಿದೆ ಅಂತೇಳಿ ಹೇಳಲಾಗ್ತಾ ಇದೆ. BJP ಸೀಟುಗಳು ದ್ವಿಗುಣಗೊಳ್ತವೆ ಅಂತಲೂ ಸಹ ಈ ಒಂದು ಸದ್ಯದ ಒಂದು ಚುನಾವಣೆ ನಡೆದರೆ ಕರ್ನಾಟಕದಲ್ಲಿ ಯಾವ ಪಕ್ಷಕ್ಕೆ ಅಧಿಕಾರ ಬರುತ್ತೆ ಅಂತಂದು ಈ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಯು ನಡೆದಿದೆ. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮುಗಿದು ಕೇವಲ 2 ವರ್ಷಗಳಲ್ಲಿ ರಾಜ್ಯದ ರಾಜಕೀಯ ಚಿತ್ರಣ ಬದಲಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣೆಯಲ್ಲಿ ಸ್ಪಷ್ಟವಾದ ಬಹುಮತವನ್ನು ನೀಡಿದ್ದ ರಾಜ್ಯದ ರಾಜಕೀಯ ಚಿತ್ರಣ ಬದಲಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣೆಯಲ್ಲಿ ಸ್ಪಷ್ಟವಾದ ಬಹುಮತವನ್ನು ನೀಡಿದ್ದ ರಾಜ್ಯವು ಈಗ ಚುನಾವಣೆ ನಡೆದರೆ ಅದನ್ನು ತಿರಸ್ಕರಿಸುತ್ತದೆ. ಪೀಪಲ್ಸ್ ಪಲ್ಸ್ ಕೊಡೊಮ ಸಮೀಕ್ಷೆಯ ವರದಿ ಹೀಗೆ ಹೇಳಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ, ಸಮುದಾಯಗಳು ಮತ್ತು ಪ್ರದೇಶಗಳಾದ್ಯಂತ ಬೆಳೆಯುತ್ತಿರುವ ಅಸಮಾಧಾನವನ್ನು ಸಮೀಕ್ಷೆ ಬಹಿರಂಗಪಡಿಸಿದೆ. ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಮತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಹೇಗೆ ಬೆಂಬಲ ಏರಿಕೆಯಾಗುತ್ತಿದೆ ಎಂಬುದು ಸಮೀಕ್ಷೆಯು ಸಹ ಹೇಳಿದೆ. ಸೀಟು ಹಂಚಿಕೆ ಲೆಕ್ಕಾಚಾರ. ಕಾಂಗ್ರೆಸ್ ಆಡಳಿತದಿಂದ BJP ಪುನರುತ್ಥಾನ. 2023 ಚುನಾವಣಾ ಫಲಿತಾಂಶದ ಬಳಿಕ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯಾಗಿದೆ. ಸಮೀಕ್ಷೆಯ ವರದಿಯಂತೆ ಇಂದು ಚುನಾವಣೆ ನಡೆದರೆ BJP ತನ್ನ ಸೀಟುಗಳನ್ನು ದ್ವಿಗುಣಗೊಳಿಸುತ್ತದೆ. ಇಂತಹ ಬದಲಾವಣೆ ಏಕೆ ಆಗುತ್ತದೆ? ಕಾಂಗ್ರೆಸ್ ಸರ್ಕಾರ 2 ವರ್ಷಗಳ ಆಡಳಿತದಲ್ಲಿ ಭರವಸೆಗಳನ್ನು ಈಡೇರಿಸಿಲ್ಲ. ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿವೆ. ಆಡಳಿತ ಸಂಪೂರ್ಣವಾಗಿ ವೈಫಲ್ಯವಾಗಿದೆ. ಕಾಂಗ್ರೆಸ್ ಮೇಲೆ ಜನ ಇಟ್ಟಿದ್ದ ಭರವಸೆ ಮುಗಿದಿದೆ ಮತ್ತು ಕನ್ನಡಿಗರ ಸಹನೆ ಸಹ ಕಡಿಮೆಯಾಗಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಮತಗಳಿಕೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಅಸಮಾಧಾನ. BJP ಮುಂಚೂಣಿಯಲ್ಲಿದೆ. 2023 ಚುನಾವಣೆ ವಿಧಾನಸಭೆಯಲ್ಲಿ ನಡೆದರೆ ಚುನಾವಣೆಯ ಮತಗಳಿಕೆಯ ಲೆಕ್ಕಾಚಾರವನ್ನು BJP ಸಂಪೂರ್ಣ ಬುಡಮೇಲು ಮಾಡಲಿದೆ. BJP ಪರವಾದ ಭಾರೀ ಅಲೆ ಇದೆ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಮೇಲೆ ಸಂಪೂರ್ಣವಾಗಿ ನಿಂತರೂ ಸಹ ಇದು ಕೇವಲ ಗಿಮಿಕ್ ಎಂಬುದು ಸಾಬೀತಾಗಿದೆ. ಗ್ಯಾರಂಟಿಗಳನ್ನು ಸರಿಯಾಗಿ ಅನುಷ್ಠಾನ ಮಾಡಿಲ್ಲ ಅಥವಾ ಕೆಲವೇ ವರ್ಗಕ್ಕೆ ನೀಡಲಾಗಿದೆ. ಜನರು ಅಭಿವೃದ್ಧಿ, ದೃಢತೆ ಮತ್ತು ಸಮಗ್ರತೆಗಾಗಿ BJP ಕಡೆ ನೋಡುತ್ತಿದ್ದಾರೆ ಅಂತಲೂ ಸಹ ಈ ಸಮೀಕ್ಷೆ ಹೇಳಿದೆ. ಆಡಳಿತ ವೈಫಲ್ಯ ಗ್ಯಾರಂಟಿಗಳನ್ನು ಸುತ್ತಿಕೊಂಡಿದೆ. ಕಾಂಗ್ರೆಸ್ನ ಗ್ಯಾರಂಟಿಗಳು ಚುನಾವಣಾ ಪೂರ್ವ ಗಿಮಿಕ್ ಅಷ್ಟೇ ಎಂಬುದು ಈಗ ತಿಳಿಯುತ್ತಿದೆ. ಯೋಜನೆಗಳಾದ ಗೃಹಲಕ್ಷ್ಮಿ, ಯುವ ನಿಧಿ, ಶಕ್ತಿ ಕೇವಲ ಸರಿಯಾಗಿ ಅನುಷ್ಠಾನಗೊಳ್ಳದಿರುವುದು ಮಾತ್ರವಲ್ಲ, ರಾಜ್ಯದ ಆರ್ಥಿಕತೆಗೂ ಸಹ ಒಂದು ಧಕ್ಕೆಯನ್ನು ಉಂಟು ಮಾಡಿದೆ ಅಂತಲೂ ಈ ಸಮೀಕ್ಷೆ ಹೇಳಲಾಗ್ತಾ ಇದೆ. ವಿದ್ಯುತ್, ನೀರು, ಹಾಲು ಮತ್ತು ಆಹಾರದ ಬೆಲೆ ಏರಿಕೆ ಕೌಟುಂಬಿಕ ಜೀವನದ ಲೆಕ್ಕಾಚಾರವನ್ನು ತಲೆಕೆಳಗಾಗಿಸಿದೆ. ಜನರು, ಅದರಲ್ಲೂ ಮಧ್ಯಮ ವರ್ಗದ ಉದ್ಯೋಗಸ್ಥರು ಮತ್ತು ಯುವಕರು ಕಠಿಣ ದಿನಗಳನ್ನು ನೋಡುತ್ತಿದ್ದಾರೆ. ಕಾಂಗ್ರೆಸ್ ಪರಿಹಾರದ ಭರವಸೆಯನ್ನು ನೀಡಿತ್ತು, ಆದರೆ ಕೊಟ್ಟಿದ್ದು ಸಾಲ ಮತ್ತು ಭ್ರಮ ನಿರಸನ ಅಂತಲೂ ಸಹ ಈ ಸಮೀಕ್ಷೆ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಿಂದ ದೂರವಾಗುತ್ತಿರುವ ಮತದಾರರು. ಸಮೀಕ್ಷೆಯ ಪ್ರಕಾರ 52% ಪುರುಷರು ಮತ್ತು 49% ಮಹಿಳಾ ಮತದಾರರು ಕಾಂಗ್ರೆಸ್ನಿಂದ ದೂರವಾಗುತ್ತಿದ್ದಾರೆ. ಮೊದಲು ಭಾರೀ ಮತದಾರರು ಕಾಂಗ್ರೆಸ್ನ ವಿರುದ್ಧ ತೀವ್ರವಾದ ನಿರಾಸೆಯನ್ನು ಅನುಭವಿಸುತ್ತಿದ್ದಾರೆ. ನಿರುದ್ಯೋಗಿ ಯುವಕರು, ಯುವತಿಯರು ಬೆಂಬಲ ನೀಡಲು ರೂಪಿಸಿದ್ದ ಯುವ ನಿಧಿ ಸರಿಯಾಗಿ ಅನುಷ್ಠಾನವಾಗಿಲ್ಲ. 56% 15-25 ವಯೋಮಾನದ ಮತದಾರರು BJP ಬೆಂಬಲಿಸಲಿದ್ದಾರೆ. ಉಚಿತ ಕೊಡುಗೆಗಳೆಲ್ಲ ಕೇವಲ ಅಭಿವೃದ್ಧಿ ಮಾತ್ರ ನಮ್ಮ ಭವಿಷ್ಯ ಭದ್ರಪಡಿಸಲಿದೆ ಎಂಬುದು ಅವರ ಮೊದಲೇ ಅಜೆಂಡಾವಾಗಿದೆ ಅಂತಲೇ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನ ಆರ್ಥಿಕ ವೈಫಲ್ಯಗಳಿಂದ ಉದ್ಯೋಗಿಗಳು ಬಿಸಿ ಎದುರಿಸುತ್ತಿದ್ದಾರೆ. ಮೂಲ ಸೌಕರ್ಯಗಳಿಗೆ ನೀಡುತ್ತಿದ್ದ ಅನುದಾನ ಕಡಿತಗೊಳಿಸಿದೆ. ಕಾರಣ ಹಣದುಬ್ಬರ ಏರಿಕೆಯಾಗಿ ಕೌಟುಂಬಿಕ ಬಜೆಟ್ ಏರುಪೇರಾಗಿದೆ. ಸಮೀಕ್ಷೆಯ ಪ್ರಕಾರ 48.6% 26-35 ಮತ್ತು 50% 35-50 ವಯೋಮಾನದವರು ಕಾಂಗ್ರೆಸ್ ವಿರುದ್ಧವಾಗಿದ್ದಾರೆ. ಇದಕ್ಕಾಗಿ ಗಿಮಿಕ್ ಮಾಡುವ ಆಡಳಿತ, ವಿಫಲವಾಗಿದೆ ಯೋಜನೆಗಳು ಕಾರಣವಾಗಿದೆ ಅಂತಲೂ ಸಹ ಈ ವರದಿ ತಿಳಿಸಿದೆ. PM ಅಂಶ. ಕರ್ನಾಟಕದಲ್ಲಿ ಮೋದಿ ಮೇನಿಯಾ ನಿರಂತರವಾಗಿ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷ ದೊಡ್ಡ ಮುಜುಗರ ಎಂದರೆ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಜನರ ನಾಯಕನಾಗಿ ಆರಿಸುವುದು. ಇದರಲ್ಲಿ ಕಾಂಗ್ರೆಸ್ನ ಸ್ವಂತ ಮತದಾರರು ಕೂಡ ಸೇರಿದ್ದಾರೆ. BJP ಬೆಂಬಲಿಗರಲ್ಲಿ 73.9 ಮಂದಿ ಮೋದಿಯನ್ನು ತಮ್ಮ ಇಷ್ಟದ ಪ್ರಧಾನಿಯಾಗಿ ಬೆಂಬಲಿಸಿದರೆ 17% ಜನ ಯೋಗಿ ಆದಿತ್ಯನಾಥ್ ಇಷ್ಟಪಡುತ್ತಾರೆ. ಆದರೆ ರಾಹುಲ್ ಗಾಂಧಿ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇರುವುದು ಅಲ್ಪ ಪ್ರಮಾಣದ ಬೆಂಬಲ ಅಂತಲೂ ಸಹ ಈ ಮೂಲಕ ತಿಳಿಸಿದ್ದಾರೆ. ಇರುವುದು ಅಲ್ಪ ಪ್ರಮಾಣದ ಬೆಂಬಲ. ಆಸಕ್ತಿದಾಯಕ ಅಂಶ ಎಂದರೆ ಕಾಂಗ್ರೆಸ್ ಮತದಾರರಲ್ಲಿ 37% ಮಂದಿ ತಮ್ಮ ಸ್ವಂತ ನಾಯಕರಿಗಿಂತ ಮೋದಿಯನ್ನು ಇಷ್ಟಪಡುತ್ತಿದ್ದಾರೆ. 40% ಜನರು ಮಾತ್ರ ರಾಹುಲ್ ಗಾಂಧಿಯನ್ನು ಬೆಂಬಲಿಸುತ್ತಾರೆ ಮತ್ತು ಕೇವಲ 5% ಖರ್ಗೆ ಅವರನ್ನು ಬೆಂಬಲಿಸುತ್ತಿದ್ದಾರೆ. JDS ಮತದಾರರು 73% ಮಂದಿ ಮೋದಿಯವರನ್ನು ಇಷ್ಟಪಡುತ್ತಾರೆ. ರಾಹುಲ್ ಗಾಂಧಿಗೆ ಕೇವಲ 5% ಮತ್ತು ಖರ್ಗೆ ಅವರನ್ನು ಕೇವಲ 0.6% ಜನರು ಮಾತ್ರ
ಬೆಂಬಲಿಸಿದ್ದಾರೆ ಅಂತಲೂ ಸಹ ಹೇಳಲಾಗ್ತದೆ. ಅಲ್ಲದೆ ಸಮುದಾಯಗಳಲ್ಲಿ ಅದರಲ್ಲೂ ಕಾಂಗ್ರೆಸ್ ಕುರುಬ ಸಮುದಾಯದ ಸಿದ್ದರಾಮಯ್ಯನವರು ಮತ್ತು ಒಕ್ಕಲಿಗ ಸಮುದಾಯದ ಡಿ ಕೆ ಶಿವಕುಮಾರ್ ಅವರು ಸಹ ಮೋದಿಯ ಕಡೆ ವಾಲಿದ್ದಾರೆ ಅಂತಲೂ ಸಹ ಒಂದು ಮಾತುಗಳು ಕೇಳಿಬರ್ತಾ ಇದೆ. ಮೋದಿ ವಿಶ್ವಕರ್ಮ ಶೇಕಡ 78% ಇದ್ದರೆ ನಾಯಕ 74%, ವಾಲ್ಮೀಕಿ 72%, ಮರಾಠಿ 71% ಮತ್ತು ಲಿಂಗಾಯತ ಶೇಕಡ 69.8, ಹೀಗೆ ಶೇಕಡ 50ರಿಂದ 70% ಬೆಂಬಲವನ್ನು ಪಡೆದಿದ್ದಾರೆ. ಕಾಂಗ್ರೆಸ್ಗೆ ಹತ್ತಿರವಾಗಿರುವ ಕುರುಬ ಸಮಾಜ ಶೇಕಡ 58%, ಮಾದಿಗ ಶೇಕಡ 63% ಮೋದಿ ಅವರನ್ನು ಬೆಂಬಲಿಸ್ತಿದ್ದಾರೆ ಅಂತಲೂ ಸಹ ಹೇಳಲಾಗ್ತದೆ. ರಾಹುಲ್ ಗಾಂಧಿ ಬೆಂಬಲವನ್ನು ನೋಡಿದರೆ ಅದು ಬಹಳ ದೂರದಲ್ಲಿದೆ. ಯಾವುದು ರಾಹುಲ್ ಗಾಂಧಿ ಬೆಂಬಲವನ್ನು ನೋಡಿದರೆ ಅದು ಬಹಳ ದೂರದಲ್ಲಿದೆ ಎಂದರೆ, ರಾಹುಲ್ ಯಾವುದೇ ಸಮುದಾಯದಲ್ಲಿ ಶೇಕಡ 19% ಬೆಂಬಲವನ್ನು ಪಡೆದಿಲ್ಲ. ಪರಿಶಿಷ್ಟ ಜಾತಿಗಳಿಗೆ ಸೇರಿದರೆ ಆದಿ ಕರ್ನಾಟಕ 14, ಮಾದರ 9 ಬೆಂಬಲವನ್ನು ಮಾತ್ರ ಮಲ್ಲಿಕಾರ್ಜುನಕ್ಕೆ ಪಡೆದಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಸಹ ಸಮುದಾಯಗಳಿಂದ ಕೇವಲ 2ನೇ ನಾಯಕನನ್ನಾಗಿ ಬೆಂಬಲ ಪಡೆದಿದ್ದಾರೆ. ಇದು ಕೇವಲ ಮೋದಿ ಜನಪ್ರಿಯತೆಯನ್ನು ಹೇಳುತ್ತಿದೆ. ಅಂಕಿ ಸಂಖ್ಯೆಗಳಲ್ಲಿ ಸಹ ಈ ಒಂದು ಜನಪ್ರಿಯತೆಯನ್ನು BJP ಗಳಿಸಿರೋದ್ರಿಂದ ಈ ಕ್ಷಣದಲ್ಲಿ ಚುನಾವಣೆ ನಡೆದರೆ ಇಲ್ಲಿ BJP ಅಧಿಕಾರಕ್ಕೇರುತ್ತೆ ಅಂತಂದು ಈ ಸಮೀಕ್ಷೆ ಹೇಳಲಾಗ್ತಾಯಿದೆ ವೀಕ್ಷಕರೇ.